ನಮಸ್ಕಾರ ಬಂಧುಗಳೇ. ಇಂದು ನಾವು ನಿಂತಿರುವ ಈ ನೆಲ, ನಾವು ಉಸಿರಾಡ್ತಿರುವ ಈ ಗಾಳಿ, ಇದರ ಹಿಂದೆ ಸಾವಿರಾರು ವರ್ಷಗಳ ರಕ್ತ ಸಿಕ್ತ ಇತಿಹಾಸ ಇದೆ. ಅಷ್ಟೇ ಅದ್ಭುತವಾದ ಜ್ಞಾನದ ಭಂಡಾರ ಇದೆ. ಜಗತ್ತಿನ ಇತಿಹಾಸದಲ್ಲಿ ಎಷ್ಟೋ ಧರ್ಮಗಳು ಬಂದವು, ಎಷ್ಟೋ ಸಂಸ್ಕೃತಿಗಳು ಹುಟ್ಟಿದ್ವು ಮತ್ತು ಕಾಲ ಗರ್ಭದಲ್ಲಿ ಮಣ್ಣಾಗಿ ಹೋದವು. ಆದರೆ ಸಾವಿರಾರು ದಾಳಿಗಳ ನಡುವೆಯೂ, ನೂರಾರು ಯುದ್ಧಗಳ ನಡುವೆಯೂ ಇಂದಿಗೂ ಅಜರಾಮರವಾಗಿ ಉಳಿದಿರುವ ಏಕೈಕ ಧರ್ಮ ಯಾವುದು ಗೊತ್ತಾ? ಅದೇ ಸನಾತನ ಧರ್ಮ. ಯೋಚನೆ ಮಾಡಿ, ರೋಮ್ ಸಾಮ್ರಾಜ್ಯ ಹೋಯಿತು, ಗ್ರೀಕ್ ಸಂಸ್ಕೃತಿ ಮರೆಯಾಯಿತು, ಆದರೆ ಭಾರತದ ದೇವಸ್ಥಾನಗಳಲ್ಲಿ ಇಂದಿಗೂ ಅದೇ ಮಂತ್ರಗಳು, ಅದೇ ಪೂಜೆಗಳು ಹೇಗೆ ನಡೀತಿವೆ? ನಮ್ಮ ನಳಂದ ವಿಶ್ವವಿದ್ಯಾಲಯವನ್ನು ಸುಟ್ಟು ಹಾಕಿದಾಗ, ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದಾಗಲೂ ಆ ಧರ್ಮ ಯಾಕೆ ಅಳಿಯಲಿಲ್ಲ? ಯಾಕಂದರೆ ಸನಾತನ ಧರ್ಮ ಅಂದರೆ ಅದು ಕೇವಲ ಪುಸ್ತಕದಲ್ಲಿರೋ ಧರ್ಮ ಅಲ್ಲ, ಅದು ಈ ಮಣ್ಣಿನ ಕಣಕಣದಲ್ಲಿರುವ ಜೀವನ ಪದ್ಧತಿ. ಆದ್ರಿಂದು ಪರಿಸ್ಥಿತಿ ಬದಲಾಗಿದೆ. ವಾರಾಹಿ ಘೋಷಣೆಯ ಮೂಲಕ ಈಗ ಒಂದು ದೊಡ್ಡ ಜಾಗೃತಿ ಶುರುವಾಗಿದೆ. ಸನಾತನ ಧರ್ಮ ಬೋರ್ಡ್ ಯಾಕೆ ಬೇಕು ಅಂತ ಅನೇಕರು ಕೇಳ್ತಾರೆ. ಬಂಧುಗಳೇ, ನಮ್ಮ ದೇವಸ್ಥಾನಗಳ ಆಸ್ತಿಗಳು ಅನ್ಯಕ್ರಾಂತವಾಗ್ತಿವೆ. ಪ್ರಸಾದದ ಪವಿತ್ರತೆಯ ಬಗ್ಗೆ ಪ್ರಶ್ನೆಗಳು ಎದ್ದಿವೆ.